ಯೂರಿಯಾ ವಿತರಣೆಯಲ್ಲಿ ತಾರತಮ್ಯ, ಖಾಸಗಿ ಡೀಲರ್ ವಿರುದ್ಧ ನೂರಾರು ರೈತರು ಆಕ್ರೋಶ, 15 ದಿನಗಳ ಕಾಲ ಅಂಗಡಿ ಸೀಜ್. ಗಡಿಭಾಗದಲ್ಲಿ ಕರ್ನಾಟಕ ರೈತರಿಗೆ ಸಿಗಬೇಕಾದ ರಿಯಾಯಿತಿ ದರದ ಯೂರಿಯಾ ಆಂಧ್ರ ಮತ್ತು ತಮಿಳುನಾಡು ಪಾಲು. ఎంత వేసిస్తారో 300 రూపాయలు మూట, అడుక్కున్నా ఉంటే 350 ఈ లోకల్ వాళ్ళకి. ఇంకా ఎవరైనా ఆంధ్ర వాళ్ళు వచ్చారు 400 రూపాయలు 40 మూటలు కావాలంటే వేసి పంపిస్తాడు. పెద్ద పెద్ద నాయకులకి ఆటోలో వాళ్ళే 10 మూటలు వేసి పంపించేస్తారు. వాళ్ళే కడుతారు, పేదవాళ్లే, ఇలా ముసలి వాళ్ళు పాడు. ಕೆಜಿಎಫ್ ತಾಲೂಕಿನ ಗಡಿಭಾಗದ ರಾಜ್ಪೇಟ್ ರಸ್ತೆಯಲ್ಲಿರುವ ಮಾರುತಿ ಆಗ್ರೋ ಟ್ರೇಡ್ಸ್ ಮಳಿಗೆಯಲ್ಲಿ ಯೂರಿಯಾ ವಿತರಣೆಯಲ್ಲಿ ವ್ಯಾಪಕ ಅಕ್ರಮ ಮತ್ತು ತಾರತಮ್ಯ ಎಸಗಲಾಗುತ್ತಿದೆ ಎಂದು ಆರೋಪಿಸಿ ನೂರಾರು ರೈತರು ಅಂಗಡಿಯ ಮುಂದೆ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಕರ್ನಾಟಕ ಆಂಧ್ರ ಗಡಿಭಾಗದಲ್ಲಿರುವ ಖಾಸಗಿ ಡೀಲರ್ ಸ್ಥಳೀಯ ಕರ್ನಾಟಕದ ರೈತರಿಗೆ ಗೊಬ್ಬರ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ರೈತರು ದೂರಿದ್ದಾರೆ. ನಮಗೆ ಸ್ಟಾಕ್ ಇಲ್ಲ ಎಂದು ಹೇಳುವ ಡೀಲರ್ ಅದೇ ಗೊಬ್ಬರವನ್ನ ಆಂಧ್ರ ಪ್ರದೇಶದಿಂದ ಬರುವವರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದು ರಾತ್ರೋರಾತ್ರಿ ತಮಿಳುನಾಡಿಗೆ ಸಾಗಾಟ ಮಾಡುತ್ತಿದ್ದಾರೆಂದು ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರ ನಿಗದಿಪಡಿಸಿದ್ದ 270 ರುಗಳ ಬೆಲೆಯ ಯೂರಿಯಾ ಚೀಲವನ್ನ 350 ರಿಂದ 400 ರುಗಳಿಗೆ ಮಾರಾಟ ಮಾಡುತ್ತಿರುವ ಅಂಗಡಿ ಮಾಲೀಕ ರಸೀದಿ ಕೇಳಿದರೆ ನೀಡಲು ಮೀನಾವೇಶ ಎನಿಸುತ್ತಾರೆ. ಅಂಗಡಿಯ ಮುಂದೆ ದಾಸ್ತಾನು ಮತ್ತು ದರ ಪಟ್ಟಿ ಪ್ರದರ್ಶಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದನ್ನು ಪ್ರಶ್ನಿಸುವ ರೈತರ ವಿರುದ್ಧ ದೌರ್ಜನ್ಯವೆಸಗಿದ್ದಾರೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಕೃಷಿ ಸಹಾಯಕ ನಿರ್ದೇಶಕಿ ಪ್ರತಿಭಾ ಹಾಗೂ ಕೃಷಿ ಅಧಿಕಾರಿ ನಾರಾಯಣ ರೆಡ್ಡಿ ರೈತರ ಸಮಸ್ಯೆಗೆ ಸ್ಪಂದಿಸಿ ಮಳಿಗೆಯಲ್ಲಿನ ದಾಸ್ತಾನು ಮತ್ತು ದಾಖಲೆಗಳನ್ನ ಪರಿಶೀಲಿಸಿದರು. ಈ ವೇಳೆ ಅಂಗಡಿ ಮಾಲೀಕ ಯಾವುದೇ ದಾಖಲೆಗಳನ್ನ ನೀಡಲು ವಿಫಲವಾಗಿದ್ದು ಮೇಲ್ನೋಟಕ್ಕೆ ಯೂರಿಯಾ ವಿತರಣೆಯಲ್ಲಿ ಅಕ್ರಮ ಎಸಗಿರುವುದು ಕಂಡು ಬಂದಿದೆ. ಈ ವೇಳೆ ಅಂಗಡಿ ಮಾಲೀಕನನ್ನ ತರಾಟೆಗೆ ತೆಗೆದುಕೊಂಡ ಕೃಷಿ ಸಹಾಯಕ ನಿರ್ದೇಶಕಿ ಪ್ರತಿಭಾ ಶೋಕಾಸ್ ನೋಟಿಸ್ ನೀಡಿ 15 ದಿನಗಳ ಕಾಲ ತಾತ್ಕಾಲಿಕವಾಗಿ ಲೈಸೆನ್ಸ್ ಅನ್ನ ರದ್ದುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತರಾದ ಜಯರಾಮ್ ರೆಡ್ಡಿ, ಮಲ್ಲೇಶ್, ಕೃಷ್ಣಾರೆಡ್ಡಿ, ವೆಂಕಟಪ್ಪ, ಅರುಣ್, ಹರೀಶ್, ಸೋಮಶೇಖರ್ ರೆಡ್ಡಿ, ವೆಂಕಟಾಚಲಪತಿ, ಮಂಜುನಾಥ್, ಸುರೇಶ್ ಸೇರಿದಂತೆ ನೂರಾರು ರೈತರು ಯೂರಿಯಾ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಿದ್ದಾರೆ, ಇದಕ್ಕೂ ಕೊಡ್ತಾ ಇದಾರೆ ಅಂತ ನೆನ್ನೆ ನೈಟ್ ಟೆಕ್ಸ್ಟ್ ಬಂತು. ಲೋಕಲ್ ನಲ್ಲಿ ಇಲ್ಲಿ ರೈತರು ಹಾಕಿದಾರೆ ಅವ್ರ ಕಡೆಯಿಂದ. ನಾಳೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತೀವಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ನಾವಿಲ್ಲಿ ಬಂದ್ವಿ. ಬೆಳಗ್ಗೆ ತಕ್ಷಣ ಬರಕ್ ಆಗ್ಲಿಲ್ಲ, ಆಫೀಸಲ್ಲಿ ಕೆಲಸ ಇದ್ದ ಕಾರಣದಿಂದ ಮಧ್ಯಾಹ್ನ ಇಲ್ಲಿ ವಿಸಿಟ್ ಬಂದ್ವಿ. ಬಂದಾಗ ಇಲ್ಲಿ ನಾವು ನಮ್ಮ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಆಗಿರ್ಬೋದು, ಫರ್ಟಿಲೈಸರ್ ಕಂಟ್ರೋಲ್ ಏನಿದೆ ಅದ್ರ ಪ್ರಕಾರ ನಮ್ಗೆ ಕೆಲವೊಂದು ಕ್ಲಾಸಸ್ ಇರುತ್ತೆ. ಅದ್ರಂತಾನೆ ನಾವು ಇಲ್ಲೆಲ್ಲ ಅಂಗಡಿನಲ್ಲಿ ಪರಿಶೀಲನೆ ಮಾಡಿದಾಗ ಸುಮಾರು ಕ್ಲಾಸಸ್ ಇಲ್ಲಿ ವೈಲೇಷನ್ಸ್ ಆಗಿದಾವೆ. ಮೊದಲನೇದಾಗಿ ರೇಟ್ ಎದ್ದು ಕಾರಣಕ್ಕೆ ಅವರು ಬರಿಬೇಕಿದ್ದು, ಬರೆದಿಲ್ಲ. ರೈತರು ತಗೊಂಡೋಗೋ ರಸಗೊಬ್ಬರಗಳಿಗೆ ಅವರು ಬಿಲ್ ವಿತರಣೆ ಮಾಡ್ಬೇಕಿತ್ತು. ಬಿಲ್ ವಿತರಣೆ ಮಾಡಿ ರೈತರಿಂದ ಸಿಗ್ನೇಚರ್ ತಗೊಬೇಕು, ಅದು ತಗೊಂಡಿಲ್ಲ. ಸೊ ಅದು ತಗೊಳ್ದೇ ಇರೋದಕ್ಕೆ ಈಗ ರೈತರು ಅಲಿಗೇಷನ್ ಮಾಡ್ತಾ ಇರೋದು ಹೆಚ್ಚಿನ ರೇಟ್ ತಗೊಂತಿದ್ದಾರೆ ಅಂತ. ಅದಕ್ಕೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಿದ್ದಾರೆ ಅನ್ನೋದು ಕೂಡ ಇದೆ. ಮತ್ತೆ ಸ್ಟಾಕ್ ವೆರಿಫೈ ಮಾಡ್ಲಿಕ್ಕೆ ನಾವು ಡಾಕ್ಯುಮೆಂಟ್ಸ್ ಕೇಳಿದಾಗ ಸ್ಟಾಕ್ ವೆರಿಫಿಕೇಶನ್ಗೆ ಡಾಕ್ಯುಮೆಂಟ್ಸ್ ನಮ್ಗೆ ಪ್ರೊಡ್ಯೂಸ್ ಮಾಡಿರೋದಿಲ್ಲ. ಮಾಡಿದ್ರು ಕೂಡ ಆಚೆ ಈಚೆ ಅಂದ್ರೆ ಇಲ್ಲ, ಇನ್ಕಂಪ್ಲೀಟ್ ಇದೆ. ಮತ್ತೆ ಮೆಟೀರಿಯಲ್ ಬಂದಿರೋದಕ್ಕೆ ಇನ್ವಾಯ್ಸ್ ಗಳು ಕೊಟ್ಟಿದ್ದಾರೆ, ಆದ್ರೆ ಸಫಿಶಿಯಂಟ್ ಆಗಿ ಇಲ್ಲ, ಅಂದ್ರೆ ನಮಗ್ ಬೇಕಾದಂಗೆ ಮಾಹಿತಿ ಇಲ್ಲ. ಅದಲ್ದೇನೆ ನಾವು ಲೈಸೆನ್ಸ್ ಅಲ್ಲಿ ಎಲ್ಲೇ ಕೋಡ್ ಅನ್ನ ಅವ್ರು ಅಡಿಷನ್ ಮಾಡ್ಕೊತಾರೆ ಅಂದ್ರೂ ಕೋಡ್ ಅನ್ನ ಲೈಸೆನ್ಸ್ ಅಲ್ಲೇ 100% ಅವರು ನಮ್ಮ ಹತ್ರ ಅಮೆಂಡ್ಮೆಂಟ್ ಮಾಡಿಸ್ಬೇಕು.
ಒಂದೇ ಒಂದು ಗೋಡನ್ ಮಾತ್ರ ನಮ್ಮಲ್ಲಿ ಅಡಿಷನ್ ಆಗಿದೆ ಲೈಸೆನ್ಸ್ ಅಂತ. ಈಗ ಇಲ್ಲಿ ಸ್ಥಳೀಯರು ಏನು ನೀವು ರೈತರಿದ್ದೀರಾ, ನೀವು ಹೇಳಿದ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವಿಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಇರೋ ಗೋಡನ್ ಅಂತೇನೆ ಅದಕ್ಕಿಂತ ಹೆಚ್ಚಿಗೆ 3 ಗೋಡನ್ ನಮಗೆ ಕಂಡು ಬಂತು. ಆ ವಿಚಾರಗಳು ಕೂಡ ಅದು ಕ್ಲಾಸ್ ನಾವು ಮೆನ್ಷನ್ ಮಾಡಿ ಈ ಎಲ್ಲಾ ರೀಸನ್ಸ್ ಇಂದನೂ ಅವ್ರಿಗೆ ಮತ್ತೆ ರೈತರ ಆರೋಗ್ಯ ಆಗಿ ಬಿಹೇವ್ ಮಾಡ್ತಿದ್ದಾರೆ, ಅದು ಕೂಡ ನಾವು ಮೆಚ್ಚುವಂತದಲ್ಲ. ಸೊ ಎಲ್ಲಾ ಕಾರಣಗಳಿಗೂ ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ. ಜೊತೆಗೆ 1-2 ಕ್ಲಾಸ್ ಉಲ್ಲಂಘನೆ ಆಗಿದೆ ಅಂದ್ರೆ ನಾವು ಅವ್ರ ಹತ್ರ ರೆಕ್ಟಿಫೈ ಮಾಡಿಸಿ ಅಥವಾ ಅವರಿಂದ ರೆಸ್ಪಾನ್ಸ್ ತಗೊಂಡ್ಬೋದಿತ್ತು. ಸುಮಾರು ಕ್ಲಾಸಸ್ ಉಲ್ಲಂಘನೆ ಆಗಿರೋದ್ರಿಂದ ನಾವು ಟೆಂಪರರಿ ಆಗಿ ಲೈಸೆನ್ಸ್ ನ 15 ದಿನಗಳ ಕಾಲ ರದ್ದು ಮಾಡ್ತೇವೆ. ಗಂಭೀರವಾಗಿ ಆರೋಪ ಮಾಡಿದ್ರು. ಕರ್ನಾಟಕ ರೈತರು ಕೊಡಲ್ಲ, ಆಂಧ್ರ ರೈತರಿಗೆ ಮಾರಾಟ ಮಾಡ್ತಾರೆ ಅನ್ನೋದು ಮೇಡಮ್ ಅವ್ರ ಆರೋಪ ಮಾಡಿದ್ರು. ಕಣ್ಮುಂದೆನೆ ಒಂದ್ ಕೇಸು ಸಿಕ್ಕಾಕೊಂಡಿದೆ. ರಿಟರ್ನ್ ಆಗಿ ರೈತರ ಇಟ್ಟಿದ್ದಾರೆ ಮೇಡಮ್. ಅದನ್ನ ವಿಚಾರ ಏನು ಅಂತಂದ್ರೆ ಈಗ ಯೂರಿಯಾ ಏನ್ ಬರ್ತಾ ಇದೆ ಸ್ಟೇಟ್ ಅಲೋಕೇಶನ್ ಇರುತ್ತೆ. ಕರ್ನಾಟಕಕ್ಕೆ ಇಷ್ಟ ಅಲೋಕೇಶನ್, ಆಂಧ್ರಕ್ಕೆ ಇಷ್ಟ ಅಲೋಕೇಶನ್, ಸೆಂಟ್ರಲ್ ಗವರ್ಮೆಂಟ್ ಇಂದ ಅಲೋಕೇಶನ್ ಬರುತ್ತೆ. ನಮ್ ಕರ್ನಾಟಕಕ್ಕೆ ಏನ್ ಬರುತ್ತೋ ನಮ್ ಕರ್ನಾಟಕದ ರೈತರಿಗೆ ಕೊಡ್ಬೇಕದು. ಯಾವ್ದೇ ಕಾರಣಕ್ಕೂ ಆಚೆ ರೈತರು ಕೊಡಂಗೇ ಇಲ್ಲ. ಆದ್ರೆ ಇವರು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಆಂಧ್ರ ರೈತರಿಗೆ ಕೊಡ್ತಿದಾರೆ ಅಂತ ನೀವು ಅಲಿಗೇಷನ್ ಮಾಡಿದ್ದು, ಅಲ್ಲಿ ಹಿಡಿದಿದ್ದಾಗಿರ್ಬೋದು, ಚೀಲಗಳು ಬಿದ್ದಿದ್ದಾಗಿರ್ಬೋದು. ಆದ್ರೆ ಅವರು ಅದನ್ನ ನಾವು ಬರೋಷ್ಟೊತ್ತಿಗೆ ಅವ್ರು ಇರ್ಲಿಲ್ಲ. ಬಟ್ ನಿಮ್ಮ ಅಲಿಗೇಷನ್ಸ್ ಬೇಸಿಸ್ ಮೇಲೆ ಆಂಧ್ರದ ರೈತರಿಗೆ ಕೊಟ್ಟಿದ್ದಾರೆ. ಯಾವ್ದೇ ಕಾರಣಕ್ಕೂ ಕೊಡಂಗಿಲ್ಲ, ಕೊಡಬಾರದು. ಈ ವಿಚಾರದಲ್ಲೂ ಕೂಡ ಅವರಿಗೆ ನಾವು ಸ್ಟ್ರಿಕ್ಟ್ ಆಗಿ ಎಚ್ಚರಿಕೆ ಕೊಡ್ತೀವಿ. ಹೆಚ್ಚಿನ ದರಕ್ಕೆ ಅದನ್ನ ಪಾಯಿಂಟ್ ತಂದಿದೀವಿ. ಮತ್ತೆ ಹೊರಗಡೆ ರೈತರಿಗೆ ಇಲ್ಲೇನಾದ್ರೂ ಹೋಗ್ತಾ ಇದೆ ಅಂತಂದ್ರೆ ಸ್ಟಾಫ್ ನಾವು ಇರೋದೇ 3 ಜನ ಸ್ಟಾಫ್, ಎಂಟೈರ್ ಬಂಗಾರಪೇಟೆ KGF 2 ತಾಲೂಕಿಂದ ಸೇರಿ ಇರೋದೇ 3 ಜನ ಸ್ಟಾಫ್. ಎಲ್ಲಾ ಕಡೆಗೂ ಈಚ್ ಅಂಡ್ ಎವ್ರಿ ಅಂಗಡಿಗೆ ಹೋಗಿ ನಾವು ಆಲ್ ಟೈಮ್ 24 hours ಪೊಲೀಸಿಂಗ್ ಮಾಡೋದು ನಮ್ಗೆ ಕಷ್ಟ ಆಗುತ್ತೆ. ಸಿಬ್ಬಂದಿ ಕೊರತೆ ಇರೋದು. ರೈತರು ತಾವು ಲೋಕಲ್ ಅಲ್ಲಿ ಏನಾದ್ರು ಈ ತರದ್ದು ಕಂಡು ಬಂದಲ್ಲಿ ನಮಗೆ ನೀವು ಮಾಹಿತಿ ಕೊಟ್ರೆ ನಾವು ಇಮಿಡಿಯೇಟ್ ಆಗಿ ಈಗೇನು ಇದು ನಿನ್ನೆ ಆಗ್ಬೇಕಾಗಿದ್ದು ನೀವ್ ಹೇಳೋ ಎಲ್ಲಾ ಅನುಭವಗಳ ಪ್ರಕಾರ ಈ ಹಿಂದೆನೆ ಆಗ್ಬೇಕಾಗಿತ್ತು. ಆದ್ರೆ ಇದು ತುಂಬಾ ಲೇಟ್ ಆಗಿದೆ. ಲೇಟ್ ಆಗಿದ್ದ ಕಾರಣಕ್ಕೆ ನಾನ್ ಮುಂಚೆನೆ ಈ ತರ ಎಷ್ಟೊಂದು ಸೀರಿಯಸ್ ಅಲಿಗೇಷನ್ಸ್ ಇದೆ ಅನ್ನೋದು ನಮ್ ಗಮನಕ್ಕೆ ಬಂದಿದ್ರೆ ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂತಿದ್ವಿ. ಇದಕ್ಕೆ ಮುಂಚೆನೂ ಕಂಪ್ಲೇಂಟ್ಸ್ ಬಂದಾಗ ನಾವು ನಮ್ AO ಹತ್ರ ಕಳಿಸಿ ಪರಿಶೀಲನೆ ಮಾಡಿಸಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಆದ್ರೂ ಅವ್ರು ತಿದ್ಕೊಂಡಿಲ್ಲ. ಬಟ್ ಇದು 2ನೇ ಸಲ ನನ್ ಗಮನಕ್ಕೆ ಬಂದಿದ್ವಿ. ಸೊ ರಿಪೀಟ್ ಆಯ್ತು. ಅವರು ಬುದ್ಧಿ ಕಲ್ತಿಲ್ಲ ಅಂತ ಖಂಡಿತವಾಗ್ಲೂ ನಾವು ಕಾನೂನಿನ ಪ್ರಕಾರ ಏನ್ ಆಕ್ಷನ್ ತಗೋಬೇಕು ಅದನ್ನ ಖಂಡಿತ ಈಗ 15 ಪರಿಹಾರ ಅವ್ರು ತಿದ್ಕೋಬೇಕು. ಇದನ್ನೆಲ್ಲಾನು ಮರಳಿ ಆಗಬಾರ್ದು. ಆದ್ರೆ ಮೇಡಮ್ ಮರಳಿ ಆದ್ರೆ ಪರ್ಮನೆಂಟ್ ಆಗಿ ಲೈಸೆನ್ಸ್ ತೆಗೆದಾಕ್ತೀವಿ. దానికేం చెప్తావు 300 నాకు ఇవ్వలేదు నువ్వు ఇవ్వలేదు మాట్లాడుతున్నావా ఎప్పుడు పంచాల 43 లక్షలు పెంచిన పంచాలి అవునా ఎవరు పోతాడప్ప వచ్చా ఉట్టుకో చెప్పినా ఫోన్ చేసిస్తావు ముట్టిస్తాడు ಅವರು పోతాడ వయసు కన్నా రైతు మంచిగానే వస్తారా వయసుకే చూడ
ఇల్లదంట ఊరికే ఇచ్చినాడు ఇల్లదంట లేదు ఎవరిది లెక్క కాదు అసలు మనిషి ఎత్తుకుంటాడు దుడ్లో లేదు ఇలేదు ఉంటాడు బాగుందో ఇది ఎంత బాగుందో ఇది ఇట్లా రైతులు చేయాలి కాదు రైతులు చేయాలి మూడు ఎట్లా వస్తుంది బయట దుడ్డు లేదు రైతు దుడ్డు లేదు ఇప్పుడు ఎట్లా ఆయన మొత్తం పనిచేస్తా ఉంది ఇప్పుడు 100 మనుషులు ఉన్నాం కదా లోడ్లో 12 గంటల రాత్రి మీరంతా ఉండే ఇట్లుంది డిపార్ట్మెంట్ ఎవరికి తెలియదు అడిగే వాళ్ళకి 7కి ఫోన్ చేసి ఇస్తే ఎంత వేసిస్తారో 300 రూపాయలు మూట అడుక్కున్నా ఉంటే 350 ఈ లోకల్ వాళ్ళకి ఇంకా ఎవరైనా ఆంధ్ర వాళ్ళు వచ్చారు 400 రూపాయలు 40 మూటలు కావాలంటే వేసి పంపిస్తాడు పెద్ద పెద్ద నాయకులకి ఆటోలో వాళ్ళే 10 మూటలు వేసి పంపించేస్తారు వాళ్ళే కడుగుతారు పేదవాళ్ళే ఇట్లా ముసలి వాళ్ళు పాడు ఉంటే బోర్డు వేయమని మొక్కమైంది బోర్డు వేయాల ఏం రేట్ ఉంది బోర్డు వేయాల ఏం అంతే సెల్ఫెంట్ అంతే ఏమి ఇప్పుడు ఒక ఆవును పెట్టుకుంటారు ఒక ఆవును ఏరియా మూట కాంప్లెక్స్ మూట ఎత్తుకొని ఏం సేమ్ నూరు కొనేది చట్నీ చేసుకునేది కాంప్లెక్స్ ఏం చేసేది ఏరియా కావచ్చు ఒక 2 ఆవులు పెట్టుకుంటారు ఏం చేసేది వాళ్ళు 1000-500 రూపాయలు ఇచ్చి పేదవాళ్ళు ఏం చేసేది యాడ్ తెచ్చేది వాళ్ళు ఇంత మాత్రము గవర్నమెంట్ రేట్ ఏముంది ఏరియా రేట్ 310 రూపాయలు 310 వాళ్ళు అమ్ముతారు మాకు ఇంతవరకు తెలియదు కాబట్టి మాకు తెలియదు కాబట్టి చెప్తాము 350 ఇచ్చి ఎత్తుకపోతా ఉంటాం అది ఎక్కువపోతాం 270 రూపాయలు జాస్తి కావాలన్నా 400 రూపాయలు గవర్నమెంట్ 270 రూపాయలు మామూలు రేటు యూనియన్ లేదు రైతు యూనియన్ లేదు ఇప్పుడు ఏమో వచ్చినారు కాబట్టి బాధలు కాబట్టి వచ్చినారు ఇప్పుడు యూనియన్ లేదు ఈ రైతులకి యూనియన్ లేదు యాపొద్దు యూనియన్ లేదు రైతు ఇట్లే పాపం 500 రేట్లు ఇచ్చి ఎత్తుకోపోతా ఉంటారు అంత మాత్రం తెలియదు దాని గురించి తెలియదు పాపం ఏం తెలుసు వాళ్ళు ఏమైనా చదివింటారా 2 ఆవులు పెట్టుకోవడం 3 ఆవులు పెట్టుకో చదివింటారా ఏమి లే ఇంత మాత్రం ఆఫీసర్లు రావాలనేది మీరు ఆఫీసర్లు రావాలా బోర్డు ఏం కాంప్లెక్స్ ఏం రేటు ప్రతి ఒక్క దానికి బిల్ వేయాలి దయచేసి బిల్ వేసి 300 రూపాయలు 500 రూపాయలు బిల్ వేసేయాలి డిఏపీలో కూడా 50 రూపాయలు చాలా ఆడికన్నా ఏం వేసినా బిల్ వేసేయాలి లోకల్ మాకు బిల్లు కావాలి మీరే ఒక మూట కూడా మూట తీసుకొని కాంప్లెక్స్ బిల్ వేసేయాలి ఏం వేసినా బిల్ వేసేయాలి లోకల్ కూడా వేస్తారు 3 గోడలు ఉన్నాయి పేదలకు ఒక న్యాయమో సౌకర్యం ఉంది అది అట్లా అయితే ఉంది కాబట్టి ఏమో అయిపోద్ది కాబట్టి రైతులంతా యూనియన్ పెట్టుకొని వచ్చినారో ఏమో మీరే గవర్నమెంట్ మాకు న్యాయం చేయాలి చెప్పు ಎಷ್ಟು ಹೇಳಿದ್ರು ರೇಟ್ ಅವರು 400 ರೂಪಾಯಿ ಹೇಳಿದ್ದು 300 ರೂಪಾಯಿ ಕಳಿಸಿದ ಕೊಡ್ತೀನಿ ನಂಬರ್ ಅಂತ ಅಂತಾರೆ ನಾನೇ ನಂಬರ್ ಕೊಡ್ತೀನಿ ನಾಳೆ ಮಾತಾಡ್ತೀನಿ ಮಾತಾಡು ಅಧಿಕಾರಿಗಳಂದ್ರೆ ಭಯ ಇಲ್ಲ ಅನ್ನೋದು ಇವ್ರು ಕೆಳಗಡೆನೆ ಅವರು ದುಡ್ಡು ಅಂತಾರ ಮಾತ್ರ ಇರೋದು ನಮ್ದು
ನಮ್ಗೆ ಮಿಕ್ಕಿದ್ದು ಫರ್ಟಿಲೈಸರ್ ಬೇಕಾಗಿಲ್ಲ ನಮ್ಗೆ ಯೂರಿಯಾನ ನಮ್ಗೆ ಹಸು ಇರೋರಿಗೆ ಯೂರಿಯಾ ಮಾತ್ರ ಬೇಕಾಗುತ್ತೆ. ಬೇರೆ ಫರ್ಟಿಲೈಸರ್ ಅವಶ್ಯಕತೆ ಇರಲ್ಲ. ನಾನು ಇನ್ನೊಂದು ಇಸ್ಕೊಂಡ್ರೆ ನಾನು ಅದನ್ನ ಕೊಡ್ತೀನಿ ಅಂದ್ರೆ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಇನ್ನು ಹಸುಗೆ ಹಾಕ್ಬೇಕಷ್ಟೇ. ಈಗ ನಾವು ತಿನ್ಬೇಕು, ಸಾಯ್ಬೇಕಷ್ಟೇ. ಏನೇ ಆಗ್ಬಿಡಿ ರೈತ ಏನೇ ಆಗ್ಬಿಡಿ ಅವ್ನ ಅವಶ್ಯಕತೆ ದುಡ್ಡು ಬೇಕು, ವ್ಯಾಪಾರ ಬೇಕು ಅಷ್ಟೇ. ಅವ್ನು ಟಮಾಟಕ್ಕೆ ನಮ್ಮ ನಾಟಕ ಕಾವಲ್ಸ್ಕೊಡ್ತೀನಿ DAP వాళ్ళతో DAP ಟಮಾಟೋ ಪ್ರತಿ ಸತಿ ಯೂರಿಯಾ ಕೇಳೋರು ಪ್ರತಿ ಸತಿನೂ ಗಲಾಟೆ ಮಾಡ್ಬೇಕು, ಪ್ರತಿ ಸತಿನೂ ಗಲಾಟೆ ಮಾಡ್ಬೇಕು. ನೀವು ಕೂಡ ರೈತರು ಇಲ್ಲ